ಇನ್ನು ಮೃತ ಸೂರಜ್ ಹೆಗಡೆಯವರ ಅಂತಿಮ ದರ್ಶನಕ್ಕಾಗಿ ಬಂದಿದ್ದಾರೆ ರಾಹುಲ್ ಗಾಂಧಿಗೆ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಡಿಸಿಎಂ ಪರಮೇಶ್ವರ್, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಾಥ್ ಕೊಟ್ಟಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಸೂರಜ್ ನಿವಾಸದಲ್ಲೇ ಅವರ ಪಾರ್ಥಿವ ಇರುವಂಥದ್ದು. ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಕುಟುಂಬದ ಸದಸ್ಯರಿಗೆ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ ರಾಹುಲ್. ಕಾಂಗ್ರೆಸ್ ಮುಖಂಡ ಸೂರಜ್ ಹೆಗ್ಡೆ ಕೇವಲ 55 ವರ್ಷ ಅವರಿಗೆ, ಆದರೆ ಹೃದಯಾಘಾತ ಅವರನ್ನು ಬಲಿ ಪಡೆದುಬಿಡ್ತು. ಅವರ ಅಕಾಲಿಕ ಸಾವು ಕುಟುಂಬಕ್ಕೆ ಆಘಾತ ತಂದಿದೆ. ಹಾಗಾಗಿ ಕುಟುಂಬಕ್ಕೆ ಸಂತೈಸಿದ್ದಾರೆ ರಾಹುಲ್ ಆದಿಯಾಗಿ ಕಾಂಗ್ರೆಸ್ನ ಮುಖಂಡರುಗಳು. ಕರ್ನಾಟಕ ಗೌರ್ಮೆಂಟ್ನ ಗ್ಯಾರಂಟಿ ಕಮಿಟಿಯ ವೈಸ್ ಚೇರ್ಮನ್ ಆಗಿದ್ದರು ಸೂರಜ್ ಹೆಗ್ಡೆ. ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆಯುತ್ತಿದ್ದಂತಹ ಮುಖಂಡ. ಆದರೆ ಈ ರೀತಿ ಅವರ ಅಕಾಲಿಕ ಮರಣ ಬಹಳ ದೊಡ್ಡ ಆಘಾತ ತಂದಿದೆ. ದೇವರಾಜ ಅರಸು ಅವರ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಮೊಮ್ಮಗನಾಗಿದ್ದಂತಹ ಸೂರಜ್ ಹೆಗ್ಡೆ ಇಂಡಿಯನ್ ಯೂತ್ ಕಾಂಗ್ರೆಸ್ನ ನ್ಯಾಷನಲ್ ಇನ್ಚಾರ್ಜ್ ಆಗಿಯೂ ಕೂಡ ಕೆಲಸ ಮಾಡಿದಂಥವರು ಸೂರಜ್ ಹೆಗ್ಡೆ. ಕಾಂಗ್ರೆಸ್ ಮುಖಂಡ ಸೂರಜ್ ಹೆಗ್ಡೆಗೆ ಸಕಲ ಸರ್ಕಾರಿ ಗೌರವಗಳನ್ನು ನೀಡಲಾಗುತ್ತಿದ್ದು 3 ಸುತ್ತು ಕುಶಾಲು ತೋಪು ಸಿಡಿಸಿ ಸರ್ಕಾರಿ ಗೌರವ ವಂದನೆಯನ್ನು ಸಲ್ಲಿಸಲಾಗಿದೆ. ಸೂರಜ್ ಹೆಗ್ಡೆಗೆ ರಾಹುಲ್ ಗಾಂಧಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಮಧ್ಯಾಹ್ನದ ಬಳಿಕ ಸೂರಜ್ ಹೆಗ್ಡೆಯ ಅಂತ್ಯಕ್ರಿಯೆ ನೆರವೇರುತ್ತೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಸೂರಜ್ ಹೆಬ್ಬಾಳದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಈ ಅಂತ್ಯಕ್ರಿಯೆಯಲ್ಲಿ ಸಿಎಂ, ಡಿಸಿಎಂ ಪ್ರಮುಖರು ಕೂಡ ಭಾಗಿಯಾಗ್ತಿದ್ದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಸಮರ್ಪಣೆ ಒಂದು ಕಡೆ ಹಾರಿಸಿ ಒಂದು ಕಡೆ ಪುನಃ ದುಂಬಿ ಒಂದು ಕಡೆ ಸಮರ್ಪಣೆ
ಇದೇ ಇಲ್ಲ ಒಂದು ನಿಮಿಷ ಕೇಳ್ತೀನಿ 11 ತಗೊಳ್ಳಿ ಅಂತ ಹೇಳಿ 11 ಮೂವತ್ತೆಂಟು ತಗೊಳ್ಳಿ ಕ್ಯಾಮ್ರಾ ಈ ಕಡೆ ಇಟ್ಕೊಂಡ್ಬಿಟ್ಟಲ್ಲ ಅವ್ನು ಕ್ಯಾಮ್ರಾ ಆಡೋದು ಗೌರವರಕ್ಷೆ ವಂದನ ಶಸ್ತ್ರ ಡಾಲರ್ಸ್ ಕಾಲನಿಯ ನಿವಾಸದಲ್ಲಿರುವಂತಹ ಸೂರಜ್ ಪಾರ್ಥಿವ ಶರೀರಕ್ಕೆ ಗೌರವ ಅಂತಿಮ ನಮನ. ರಾಹುಲ್ ಗಾಂಧಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆದಿಯಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಗೌರವವನ್ನು ನೀಡಲಾಗಿದೆ.